ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಹೇಳು, ಹಾಯ್ ಹೇಳು ಸೇ ಹಾಯ್. ಹಲೋ ಅನ. ಸೊ ಪ್ರೀವಿಯಸ್ ವ್ಲಾಗ್ಸ್ ಯಾರು ನೋಡಿಲ್ಲ ಅವ್ರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವ್ಲಾಗ್ಸ್ನೆಲ್ಲ ಕ್ಲಬ್ ಮಾಡಿಯೇ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಬಿಟ್ಸ್ ತೊಗೊಂಡಿದ್ದೀನಿ ಬಿಕಾಸ್ ಮನೇಲೆಲ್ಲ ರಿಲೇಟಿವ್ಸ್ ಬಂದಿದ್ದರು. ಸೊ ಕಂಟಿನ್ಯೂಸ್ ವ್ಲಾಗ್ ಮಾಡೋಕ್ಕಾಗಿಲ್ಲ, ಕೆಲಸಗಳಿತ್ತು. ಸೊ ನಾನು ಎಷ್ಟೆಷ್ಟು ಬಿಟ್ಸ್ ತೊಗೊಂಡಿದ್ದೀನೋ ಎಲ್ಲ ನಿಮಗೆ ಸ್ವಲ್ಪವಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಮನೇಲಿ ಒಂದು ಪ್ರೋಗ್ರಾಮ್ ನಡೀತು. ಯಾವ ಪ್ರೋಗ್ರಾಮು, ಏನು, ಯಾರು ಬಂದಿದ್ದರು ಎಲ್ಲ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಬೆಳಗ್ಗೆ 11 o'clock ಆಗ್ತಾಯಿದೆ. ತಿಂಡಿ ಆಯಿತು, ದೋಸೆ ಮಾಡಿದ್ವಿ. ಇವರು ತಿಂತಾ ಇದ್ದಾರೆ ಸಣ್ಣವರು. ಸೊ ನೋಡಿ. ಸೊ ಇದು ಲಾಸ್ಟ್ ಸಂಡೇ ವ್ಲಾಗ್. ಮಾರ್ನಿಂಗ್ ಎದ್ಬಿಟ್ಟು ನಾನು ಇಲ್ಲೇ ನಮ್ಮ ಕಮ್ಯುನಿಟಿ ಮುಂದ್ಗಡೆನೇ ಹಾಲು ಸಿಗುತ್ತೆ, ಹಾಲು ತರಕ್ಕೆ ಹೋಗ್ತಾ ಇದ್ದೆ. ಇದು ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹಾಲು ತಂದು, ಆ್ಯಕ್ಚುಲಿ ಇವತ್ತು ಸಂಡೇ ನಾವು ಹೋಳಿಗೆ ಶೀಕರಣೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ. ಬಸವ ಜಯಂತಿಗೆ ಹೋಳಿಗೆ ಶೀಕರಣೆ ಮಾಡಬೇಕಾಗಿತ್ತು. ನಾನು ಊರಿಗೆ ಬಂದುಬಿಟ್ಟೆ, ಸೊ ಆಗಲಿಲ್ಲ. ಸೊ ಹೋಳಿಗೆ ಶೀಕರಣೆ ಎಲ್ಲ ಮಾಡಿ, ಆ್ಯಕ್ಚುಲಿ ಹೋಳಿಗೆ ನಾನು ಒಬ್ಬಳೇ ಮಾಡ್ತೀನಿ, ಬೇಳೆ ಎಲ್ಲ ಹಾಕ್ಬಿಟ್ಟು. ಮಮ್ಮಿ ಇದ್ದರು ಅಂತ ಸ್ವಲ್ಪ ಹೆಲ್ಪ್ ಮಾಡಿದರು. ಸೊ ಹೋಳಿಗೆ ಎಲ್ಲ ನಾನೇ ಉತ್ಕೊಂಡು ಎಲ್ಲರಿಗೂ ಬಿಸಿ ಹೋಳಿಗೆ ಶೀಕರಣೆ ಎಲ್ಲರಿಗೂ ಮಾಡಿದೆ. ಸೊ ಬರೀ ಹೋಳಿಗೆ ತಿನ್ನೋಕ್ಕೆ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಸೊ ಜೊತೆಗೆ ಸ್ವಲ್ಪ ಹಪ್ಪಳ, ಸಂಡಿಗೆ ಆ್ಯಂಡ್ ಕಾರ್ನ್ ತಂದಿದ್ದೆ. ಸೊ ಒಂದು ಕಾರ್ನ ಬೇಯಿಸ್ಬಿಟ್ಟು ಈರುಳ್ಳಿ, ಕ್ಯಾರೆಟು, ಕೊಬ್ಬರಿ ಎಲ್ಲ ತುರಿದಾಕಿ ಕಾರ್ನ್ ಕೋಸಂಬರಿ ಮಾಡಿದ್ವಿ. ಆ್ಯಂಡ್ ಕಟ್ಟಿನ ಸಾರು, ಆ್ಯಕ್ಚುಲಿ ಕಟ್ಟಿನ ಸಾರು ಮಾಡಿರಲಿಲ್ಲ, ರಸಮ್ ಮಾಡಿದ್ವಿ, ಮಜ್ಜಿಗೆ ಆ್ಯಂಡ್ ಮಾವಿನಕಾಯಿ ಶೀಕರಣೆ. ಸೊ ಇದಾಗಿತ್ತು. ಸೊ ನೆಕ್ಸ್ಟು ಟ್ಯೂಸ್ಡೇ ವ್ಲಾಗ್ ಇದು. ನೋಡ್ತಾ ಇರ್ಬೋದು ಏನಕ್ಕೆ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ, ಯಾರು ಬಂದಿದ್ದಾರೆ ಮೇಕಪ್ ಮಾಡೋಕ್ಕೆ, ಏನು ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿದ್ದೀನಿ ಅಂತ. ಸೊ ನಮ್ಮ ಮನೆಯಲ್ಲಿ ಸ್ಟಾರ್ ಸುವರ್ಣದವ್ರದ್ದು ಗೃಹ ಮಂತ್ರಿ ಪ್ರೋಗ್ರಾಮ್ ಶೂಟ್ ಇತ್ತು. ಸೊ ನಾನು ಅಪ್ಲೈ ಮಾಡಿದ್ದೆ, ಸೆಲೆಕ್ಟ್ ಆಗಿತ್ತು. ಸೊ ಫ್ಯಾಮಿಲಿಯವರೆಲ್ಲ ಅದಕ್ಕೆ ಬಂದಿದ್ದರು. ಎಲ್ಲರೂ ಅವತ್ತು ಬೆಳಗ್ಗೆ ಬಂದರು. ನಮ್ಮ ಸೋದರತ್ತೆ, ನಮ್ಮ ಆಂಟಿ ಅವರೆಲ್ಲರೂ ಬಂದಿದ್ದರು. ಸೊ ಎಲ್ಲರೂ ರೆಡಿಯಾಗಿ ಕಾಯ್ತಾಯಿದ್ವಿ. ಇನ್ನೇನೊಂದು 15-20 ಮಿನಿಟ್ಸಲ್ಲಿ ಬರ್ತಾರೆ ಅಂದರು. ನಾನು ಆ್ಯಕ್ಚುಲಿ ಮುಂಚೆನೇ ರೆಡಿಯಾಗಿದ್ದೆ, ಬಟ್ ಅವರು ಶೂಟಿಗೆ ಇಷ್ಟು ಸಾಕಾಗಲ್ಲ, ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕು ಫೇಸು ಅಂತ ಇನ್ನೊಂದು ಸ್ವಲ್ಪ ಮೇಕಪ್ ಮಾಡಿದರು ಅವರೇ. ಆ್ಯಂಡ್ ನಂದಾದಮೇಲೆ ನಮ್ಮ ಅತ್ತೆಗೂ ಸ್ವಲ್ಪ ಮಾಡಿದರು. ಸೊ ಎಲ್ಲ ರೆಡಿಯಾಗಿ ಓಡಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬಂದಮೇಲಿಂದ ಎಲ್ಲರೂ ರಿಲೇಟಿವ್ಸು ಇನ್ನೂ ತುಂಬ ಜನ ಮಿಸ್ಸಿಂಗ್ ಇದ್ದಾರೆ. ಬಂದಿದ್ದು ಇವತ್ತೇ. ನನಗೂ ಖುಷಿ ಆಯಿತು ಎಲ್ಲರೂ ಬಂದಿರೋದು.
ಸೊ ಗಡಿ ಬಿಡಿಯಲ್ಲೆಲ್ಲ ರೆಡಿಯಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಅವ್ರ ಶೂಟ್ಗೆ ಸ್ವಲ್ಪ ಎಲ್ಲರೂ ಗ್ರ್ಯಾಂಡಾಗೆ ರೆಡಿಯಾಗಿ ಅಂತ ಅಂದಿದ್ರು. ಸೊ ನಾನು ಇಬ್ಬರು ಮಕ್ಕಳಿಗೂ ಒಂದೇ ಥರ ಶೆರ್ವಾನಿ ಹಾಕಿದ್ದೆ. ನಾನು ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಟಿದ್ದೆ. ನಮ್ಮ ಮನೆಯವರಿಗೆ ಕುರ್ತಾ, ಇದು ನನ್ನ ದೊಡ್ಡ ಮಗಂದು ನಾಮಕರಣ ಟೈಮಲ್ಲಿ ತೊಗೊಂಡಿದ್ದು. ಸೊ ಅದು ಹಾಕಿದ್ರು. ನಮ್ಮ ಮಾಮ, ನಮ್ಮ ಅತ್ತೆ ಎಲ್ಲರೂ ಗ್ರ್ಯಾಂಡಾಗಿ ರೆಡಿಯಾಗಿ ಶೂಟ್. ಇವರು ನಮ್ಮ ಅತ್ತೆ, ಜ್ಯೋತಿ ಅತ್ತೆ. ಇವರು ನಮ್ಮ ಚಿಕ್ಕಮ್ಮ ಯಶೋಧ ಆಂಟಿ. ಇವರು ನಮ್ಮ ಮದರ್ ಇಂಡಿಯಾ. ಇವರು ಇನ್ನೊಬ್ಬರು ಅತ್ತೆ, ರಾಜೇಶ್ವರಿ ಅತ್ತೆ. ಇವರು ನಮ್ಮ ಚಿಕ್ಕಮ್ಮ ಸುಧಾ ಆಂಟಿ. ಇವರು ನಮ್ಮ ಅತ್ತೆ. ಇವರು ನಮ್ಮಪ್ಪ. ಇವನು ನನ್ನ ಮಗ. ನಮ್ಮ ಗುಣವನ್ನ ಇದು ಮಾಡೋಕ್ಕೆ. ದಿಸ್ ಇಸ್ ಮೈ ಲಿಟಲ್ ಸಿಸ್ಟರ್ ಶಿವಾನಿ. ಸೊ ಅವರು 11:30ಗೆ ಶೂಟಿಗೆ ಬರ್ತೀವಿ ಅಂದಿದ್ದು. ಸೊ 12:30 ಆಯಿತು. 12 o'clockಗೆ ಅವ್ರ ಕ್ರ್ಯೂ ಮೆಂಬರ್ಸ್ ಎಲ್ಲ ಬಂದು ಕ್ಯಾಮ್ರಾ ಸೆಟಪ್ ಮಾಡ್ಕೊತಾ ಇದ್ರು, ಲೈಟ್ಸು ಎಲ್ಲ. ಸೊ ಇದೆಲ್ಲ ಹೊಸದು, ನಾನು ನೋಡಿರಲಿಲ್ಲ ಶೂಟ್ ಯಾವುದು. ಎಲ್ಲೋ ದಾರಿಯಲ್ಲಿ 1-2-3 ಫಿಲಮ್ ಶೂಟಿಂಗ್ ನೋಡಿದ್ದಷ್ಟೇ. ಅವರೇ ಎಲ್ಲ ಬಂದ್ಬಿಟ್ಟು ಸೋಫಾ ಎಲ್ಲ ಸರಿಸಿ ಜಾಗ ಮಾಡಿಕೊಂಡು ಅವ್ರ ಕ್ಯಾಮ್ರಾ ಎಲ್ಲ ಅವರೇ ಸೆಟಪ್ ಮಾಡಿಕೊಂಡ್ರು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ನಾವು ಹೇಗೆ ನಿಂತ್ಕೋಬೇಕು, ಹೇಗೆ ಮಾತಾಡಬೇಕು ಎಲ್ಲ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಪ್ರೋಗ್ರಾಮ್ ತುಂಬ ರಾ ಆಗಾಯಿತು. ಅವ್ರು ಯಾವುದೇ ಸ್ಕ್ರಿಪ್ಟು ಆ ಥರ ಏನೂ ಇಲ್ಲ. ಸುಮ್ಮನೆ ನಿಮ್ಗೆ ಹೆಂಗೆ ಮನ್ಸಿಗೆ ತಿಳಿಯುತ್ತೋ ಆ ಥರ ಮಾತಾಡಿ, ಚೆನ್ನಾಗಿ ಮನ್ಸು ಬಿಚ್ಚಿ ಮಾತಾಡಿ ಅಂತ ಹೇಳಿ ಎಲ್ಲ ಚೆನ್ನಾಗಿ ಮಾಡಿದರು. ಆ್ಯಂಡ್ ರವಿಶಂಕರ್ ಅವರು ಸಿಲಿಲಲ್ಲಿ ಡಾಕ್ಟ್ರು, ನನಗೆ ಭಾಳ ಇಷ್ಟ ವಿಠಲ್ ರಾವ್. ಸೊ ಅವರೇ ಇದನ್ನು ಹೋಸ್ಟ್ ಮಾಡಿದ. ಆ್ಯಕ್ಚುಲಿ ಪಾಚು ಶಾಲಿನಿ ಅವ್ರು ಬರಬೇಕಾಗಿತ್ತು. ಸಮ್ ಇಶ್ಯೂಸಿಂದ ಅವ್ರು ಬಂದಿಲ್ಲ. ಸೊ ಇವರು ನಡೆಸ್ಕೊಟ್ರು. ಸಖತ್ತಾಗಿ ಬಂತು ಪ್ರೋಗ್ರಾಮು. ಸೊ ನೋಡಿದ್ರಲ್ಲ ಏನು ಪ್ರೋಗ್ರಾಮ್ ಏನು ಅಂತ. ಎಸ್, ಆ್ಯಕ್ಚುಲಿ ಇದಕ್ಕೆ ಗೃಹ ಮಂತ್ರಿಗೆ ಶಾಲಿನಿ ಅವ್ರು ನಡೆಸ್ಕೊಡ್ತಾಯಿದ್ರು. ಅವರು ಆ್ಯಕ್ಚುಲಿ ಆಗಲ್ಲ ಅಂದ್ಬಿಟ್ಟು ಇವಾಗ ರವಿಶಂಕರ್ ಅವರು ಸಿಲಿಲಲ್ಲಿ ವಿಠಲ್ ರಾವ್, ನನಗೆ ಪರ್ಸ್ನಲಿ ಭಾಳ ಇಷ್ಟ. ಸೊ ಅವ್ರು ಬಂದಿದ್ದರು. ಸಖತ್ ಕಾಮಿಡಿಯಾಗಿ ತೊಗೊಂಡೋದ್ರು ಶೋನ. ತುಂಬ ಚೆನ್ನಾಗಿತ್ತು. ನಾವು ಪರ್ಸ್ನಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಭಾಳ ಎಂಜಾಯ್ ಮಾಡಿದ್ವಿ. 12:30 ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 4:30 ಆಯಿತು ಮುಗಿಯೋಷ್ಟೊತ್ತಿಗೆ. ಊಟ ಇಲ್ಲ ಏನಿಲ್ಲ, ಉಪವಾಸ ಇದ್ವಿ. ಬಟ್ ಸ್ಟಿಲ್ ಮಸ್ತ್ ಮಜಾ ಮಾಡಿದ್ವಿ ಎಲ್ಲರೂ ಅಷ್ಟೇ. ನಾನು ಇವಾಗ ಒಂದು 15 ಡೇಸ್ ಬ್ಯಾಕ್ ಅನಿಸುತ್ತೆ, ಹಿಂಗೆ ಒಂದು ಆ್ಯಡ್ ನೋಡಿದೆ. ಈ ಥರ ಗೃಹ ಮಂತ್ರಿ ಪಾರ್ಟಿಸಿಪೇಟ್ ಮಾಡಬೇಕಾದವರು ಈ ಥರ ವಾಟ್ಸಪ್ ನಂಬರಿಗೆ ನಿಮ್ಮ ಡೀಟೇಲ್ಸ್ ಕಳಿಸಿ ಅಂತ. ಸೊ ಕಳಿಸ್ದೆ. 1-2 ಡೇಸ್ ನನಗೂ ಏನೋ ರೆಸ್ಪಾನ್ಸ್ ಬರಲಿಲ್ಲ. ಆಮೇಲೆ ರೆಸ್ಪಾನ್ಸ್ ಮಾಡಿದರು, ನಿಮ್ಮ ಲೊಕೇಶನ್ ಕಳಿಸಿ ಅಂತ. ಸೊ ನಾನು ಲೊಕೇಶನ್ ಕಳಿಸಿ ನನ್ನ ಡೀಟೇಲ್ಸ್ ಎಲ್ಲ ಕಳಿಸಿದ್ದೆ. ಸೊ ಕಾಲ್ ಬಂತು, ಇಲ್ಲ ನಾವು ಬರ್ತಾಯಿದ್ದೀವಿ 15th ಬರ್ತೀವಿ ಶೂಟ್ಗೆ, ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರೆಸಿ ಅಂತ. ನಂದಿನ ಕನ್ಫರ್ಮ್ ಇರಲಿಲ್ಲ. ಬಿಕಾಸ್ ನಾನು ಕೇಳಬೇಕಾಗಿತ್ತು ಫ್ಯಾಮಿಲಿ ಎಲ್ಲ ಬರ್ತಾರೋ ಇಲ್ಲ. ಸುಮ್ಮನೆ ನಾನು ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಚೆನ್ನಾಗಿ ಅನಿಸಲ್ಲ ಬರೀ ಇಷ್ಟು ಜನ. ಚೆನ್ನಾಗೆಲ್ಲ ಫ್ಯಾಮಿಲಿಯವ್ರಿದ್ರು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಕೇಳೋಣ ಅಂದ್ಬಿಟ್ಟು. ನನ್ನ ಕನ್ಫರ್ಮ್ ಇಲ್ಲ, ನಾನು ಹೇಳ್ತೀನಿ ಅಂತ ಅಂದಿದ್ದೆ. ಸೊ ಎಲ್ಲರಿಗೂ ಕೇಳಿ ನನ್ನ ಹಸ್ಬೆಂಡು ಏನು ಅವ್ರು ಆ್ಯಕ್ಚುಲಿ ಸ್ವಲ್ಪ ಕ್ಯಾಮ್ರಾ ಶೈ, ಅವ್ರು ಅಷ್ಟೊಂದು ಮಾತಾಡಲ್ಲ. ಅದಕ್ಕೆ ಏನು ಅಂತ ಕೇಳಿದಕ್ಕೆ ಇಲ್ಲ ಯಾಕೋ ಅವರು ಒಪ್ಕೊಂಡ್ರು. ಸೊ ಆ್ಯಂಡ್ ಅವರ ಅಮ್ಮ, ನಮ್ಮ ಅತ್ತೆಗೂ ಅಷ್ಟೇ ಕೇಳಿದ್ವಿ. ಆಯಿತು ಮಾಡಿ ಬರ್ತೀನಿ ಅಂದಿದ್ರು. ಸೊ ಈ ಕಡೆ ನಮ್ಮ ಅಪ್ಪ ಅಮ್ಮ, ನನ್ನ ರಿಲೇಟಿವ್ಸ್ಗೆ ಎಲ್ಲರಿಗೂ ಹೇಳಿದ್ವಿ. 15th ಅದು ಶೂಟ್ ಕ್ಯಾನ್ಸಲ್ ಆಗಿಬಿಟ್ಟು 20th ಮಾಡ್ತೀವಿ ಅಂದರು. ಸೊ 20th ಆಯಿತು. ಸೊ ಎಷ್ಟು ಒಂಥರ ಫ್ರೆಂಡ್ಲಿಯಾಗಿ, ಯಾವುದೋ ಸೆಲೆಬ್ರಿಟಿ ಬಂದರು ಅಂತ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾಡ್ಕೊಂಡು ಹೋದರು.
ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಇದು ಯಾವುದೋ ಒಂದು ಟಿ ವಿಯಲ್ಲಿ ನಾನು ಕಾಣಿಸ್ಕೊತ ಇರೋದು. ಸೊ ಅದು ನನ್ನ ಫ್ಯಾಮಿಲಿ ಒಂಥರ ನಮ್ಮ ಮನೆಗೆ ಬಂದು ಶೂಟ್ ಮಾಡಿದ್ದು ಇನ್ನೂ ಖುಷಿ ನನಗೆ. ಸೊ ನಿಮಗೂ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಗೃಹ ಮಂತ್ರಿದು ನಂಬರ್ ಇದೆ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಅಲ್ಲೋಗಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಹಾಕಿ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬಂದು ಶೂಟ್ ಮಾಡ್ತಾರೆ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನೀವು ಟ್ರೈ ಮಾಡಿ. ಸೊ ಹೇಗಿತ್ತು ವ್ಲಾಗ್? ಇಷ್ಟ ಆಯಿತು ಅಂದ್ಕೊತೀನಿ. ನನ್ನ ಪ್ರೋಗ್ರಾಮ್ ಬರುತ್ತೆ ನೋಡಿ. ಮೋಸ್ಟ್ಲಿ ಈ ಮಂಡೇ ಅಥವಾ ಟ್ಯೂಸ್ಡೇ ಬರ್ಬೋದು. ನಾನು ಕಮ್ಯುನಿಟಿ ಪೋಸ್ಟ್ ಮಾಡಿರ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ ನೋಡಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.